Hi everyone, welcome back to Cozy Tales with me. This is Lanchna. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ಈರುಳ್ಳಿಯ ಚೀಲ. ಒಂದು ದಿನ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ರಾಜನ ಆಸ್ಥಾನದಲ್ಲಿರುವಂತಹ ಈರುಳ್ಳಿಯನ್ನ ಕದ್ದು ಬಿಡ್ತಾನೆ. ಅಲ್ಲಿ ತುಂಬಾನೇ ಈರುಳ್ಳಿಯ ಚೀಲಗಳಿರುತ್ತೆ, ಅದನ್ನ ಕದ್ದೊಯ್ತಾನೆ. ಆದ್ರೆ ಈ ವಿಚಾರ ಏನಾಗತ್ತೆ, ರಾಜನಿಗೆ ತಿಳಿಯತ್ತೆ. ಹಾಗೆ ರಾಜನು ಭಟರನ್ನ ಕಳುಹಿಸಿ ಅವನನ್ನ ಹಿಡ್ಕೊಂಡು ಬರೋಕೆ ಹೇಳ್ತಾರೆ. ಹಾಗೆ ಅವರು ಆ ಕಳ್ಳನನ್ನ ಹಿಡಿದು ಶಿಕ್ಷೆಯನ್ನ ಒದಗಿಸ್ಬೇಕು ಅಂತ ರಾಜನ ಆಸ್ಥಾನಕ್ಕೆ ಕರೆದುಕೊಂಡು ಬರ್ತಾರೆ. ಆಗ ರಾಜನು ತೆನಾಲಿ ರಾಮಕೃಷ್ಣನ ಬಳಿ ಕೇಳ್ತಾನೆ, ಇವನಿಗೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ನಾವು ಕೊಡಬಹುದು ಅಂತ. ಆಗ ತೆನಾಲಿ ರಾಮಕೃಷ್ಣನು ಜಾಣ್ಮೆಯಿಂದ ಒಂದು ಉತ್ತರವನ್ನ ನೀಡ್ತಾನೆ. ಅವನು ರಾಜನಿಗೆ ಹೇಳ್ತಾನೆ, ನೀವು ಇವನಿಗೆ 3 ಶಿಕ್ಷೆಗಳನ್ನ ನೀಡಿ, ಹಾಗೆ ಅದರಲ್ಲಿ ಯಾವ ಶಿಕ್ಷೆ ಬೇಕು ಅಂತ ಅವನ ಆಯ್ಕೆಗೆ ಬಿಟ್ಟು ಬಿಡಿ ಅಂತ ಹೇಳ್ತಾನೆ. ಹಾಗೆ ರಾಜನು ಕಳ್ಳನಿಗೆ ಹೇಳ್ತಾನೆ, ಮೊದಲನೇ ಶಿಕ್ಷೆ ಏನಂದ್ರೆ, ನೀನು ಎಷ್ಟು ಈರುಳ್ಳಿಯನ್ನ ತೆಗೆದುಕೊಂಡು ಹೋಗಿದ್ಯಾ ಅಂದ್ರೆ ಈರುಳ್ಳಿಯ ಚೀಲಗಳನ್ನ ತೆಗೆದುಕೊಂಡು ಹೋಗಿದ್ಯಾ, ಆ ಚೀಲದಲ್ಲಿರುವ ಎಲ್ಲಾ ಈರುಳ್ಳಿಗಳನ್ನ ನೀನು ತಿಂದು ಮುಗಿಸ್ಬೇಕು. ಎರಡನೇ ಶಿಕ್ಷೆ ಏನು ಅಂತ ಹೇಳಿದ್ರೆ, ನಿನಗೆ 100 ಚಡಿಯೇಟುಗಳನ್ನ ನೀಡಲಾಗುತ್ತೆ, ಅದನ್ನ ನೀನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲದಿದ್ರೆ ಈ ಮಾಡಿರುವ ತಪ್ಪಿಗೆ ನೀನು ಕಪ್ಪ ಕಾಣಿಕೆಯನ್ನ ನೀಡಿ ಇಲ್ಲಿಂದ ಹೊರ ನಡಿಬೇಕು ಅಂತ ಹೇಳ್ತಾರೆ. ಆಗ ಕಳ್ಳ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಈ ಚೀಲದಲ್ಲಿರುವ ಎಲ್ಲಾ ಈರುಳ್ಳಿಯನ್ನ ತಿಂದ್ರೆ ಏನು ತೊಂದರೆ ಆಗಲ್ಲ ಅಂತ ಹೇಳಿ ಮೊದಲ ಶಿಕ್ಷೆಗೆ ಆಯ್ಕೆ ಮಾಡ್ತಾನೆ. ಹಾಗೆ ನೀರುಳ್ಳಿಯನ್ನ ತಿಂತಾ ಇರ್ಬೇಕಾದ್ರೆ ಅವನಿಗೆ ತುಂಬಾನೇ ಖಾರ ಆಗತ್ತೆ, ಹಾಗೆ ಕಣ್ಣಿಂದೆಲ್ಲ ತುಂಬಾನೇ ನೀರು ಬರ್ತಾ ಇರತ್ತೆ. ಹಾಗಾಗಿ ಅವನಿಗೆ ತುಂಬಾನೇ ಕಷ್ಟ ಆಗತ್ತೆ ಈರುಳ್ಳಿಯನ್ನ ತಿನ್ನೋಕೆ. ಹಾಗಾಗಿ ಅವನು ರಾಜನಲ್ಲಿ ಹೇಳ್ತಾನೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ನನಗೆ ಮೊದಲನೆಯ ಶಿಕ್ಷೆಯನ್ನ ಪೂರ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನಾನು ಎರಡನೇ ಶಿಕ್ಷೆಯಾಗಿರುವಂತಹ 100 ಚಡಿಯೇಟುಗಳನ್ನ ತೆಗೆದುಕೊಳ್ತೀನಿ ಅಂತ ಹೇಳ್ತಾನೆ. ಹಾಗೆ ಭಟರನ್ನೇ ಕರೆಸಿ ಚಡಿಯೇಟುಗಳನ್ನ ನೀಡುವಾಗ ಅವನಿಗೆ 20 ಚಡಿಯೇಟಿನ ನಂತರ ಮುಂದೆ ಅವನಿಗೆ ಚಡಿಯೇಟು ಕೊಡ್ಬೇಕಾದ್ರೆ ತುಂಬಾನೇ ನೋವಾಗುತ್ತೆ. ಹಾಗಾಗಿ ಅವನಿಗೆ ಅದನ್ನ ಕೂಡ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅವನು ರಾಜನ ಬಳಿ ಹೇಳ್ತಾನೆ, ಎರಡನೇ ಶಿಕ್ಷೆಯನ್ನ ಕೂಡ ನನಗೆ ಪೂರ್ತಿ ಮಾಡಲಾಗುವುದಿಲ್ಲ, ಹಾಗಾಗಿ ನಾನು 3ನೇ ಶಿಕ್ಷೆಯಾದಂತಹ ಕಪ್ಪ ಕಾಣಿಕೆಯನ್ನ ನೀಡ್ಬಿಟ್ಟು, ಅಂದ್ರೆ ಇದಕ್ಕೆ ಏನೆಲ್ಲ ನಾನು ತಪ್ಪು ಮಾಡಿದ್ದೇನೆ, ಹಾಗಾಗಿ ಅದಕ್ಕಾಗುವಂತ ಕಾಣಿಕೆಯನ್ನ ಕೊಟ್ಬಿಟ್ಟು ನಾನು ಇಲ್ಲಿಂದ ಹೊರ ನಡೀತೀನಿ ಮಹಾರಾಜ ಅಂತ ಹೇಳ್ತಾನೆ. ಆಗ ರಾಜ ಸರಿ ಹಾಗೆ ಮಾಡು ಅಂತ ಹೇಳ್ತಾನೆ. ಹಾಗೆ ಕಳ್ಳನು ಅವನು ಮಾಡಿರುವ ತಪ್ಪಿಗೆ ಶಿಕ್ಷೆಯಾಗಿ ಕಪ್ಪ ಕಾಣಿಕೆನ ನೀಡಿ ಅಲ್ಲಿಂದ ಹೋಗ್ತಾನೆ. ಇದನ್ನು ನೋಡಿ ತೆನಾಲಿ ರಾಮಕೃಷ್ಣನಿಗೆ ತುಂಬಾನೇ ಖುಷಿ ಆಗತ್ತೆ. ಯಾಕಂತ ಹೇಳಿದ್ರೆ, ಇವನು ಮಾಡಿರುವ ತಪ್ಪಿಗೆ ಶಿಕ್ಷೆಯೂ ಆಯಿತು, ಅದೇ ರೀತಿ ಅವನ ಕೈಯಿಂದ ಕಪ್ಪ ಕಾಣಿಕೆಯನ್ನು ಕೂಡ ಇವರು ತೆಗೆದುಕೊಂಡ್ರು ಅಂತ ಹೇಳಿ ತುಂಬಾನೇ ಸಂತೋಷ ಪಡ್ತಾನೆ. ಹಾಗೆ ಮಹಾರಾಜನಿಗೆ ಕೂಡ ತೆನಾಲಿ ರಾಮಕೃಷ್ಣನ ಔದಾರ್ಯ, ಚಾತುರತೆಯನ್ನ ನೋಡಿ ತುಂಬಾನೇ ಖುಷಿಯಾಗತ್ತೆ. ಹಾಗೆ ತೆನಾಲಿ ರಾಮಕೃಷ್ಣನಿಗೆ ಬಹುಮಾನವನ್ನ ನೀಡಿ ಅಲ್ಲಿಂದ ಕಳುಹಿಸಿಕೊಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತೆನಾಲಿ ರಾಮಕೃಷ್ಣನ ಜಾಣ್ಮೆಯ ಬಗ್ಗೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಕಾಜಿ ಟೇಲ್ಸ್ ವಿತ್ ಮೀ. ಥ್ಯಾಂಕ್ ಯು.